ಮಾಡಬೇಕು ಅಂತ ಹೇಳಿದ್ರೆ ಯಾವ ರೀತಿ ರಿಕ್ರೂಟ್ಮೆಂಟ್ ಇರುತ್ತೆ ಇಲ್ಲಿ ಏನೆಲ್ಲ ಎಕ್ಸಾಮ್ ಬರೀಬೇಕು? ಅಂದರೆ ಈಗ ನಮ್ಮಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಅಪ್ ಟು RFO ವರ್ಗು ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಾಲ್ ಮಾಡುತ್ತೆ. ಡಿಫ್ರೆಂಟ್ ಏಜ್ ಅಂದರೆ ಕ್ವಾಲಿಫಿಕೇಷನ್ ಇರುತ್ತೆ ನಮ್ಮಲ್ಲಿ. ಫ್ರಮ್ ವಾಚರ್ಸ್ ಟು DF IFS ವರ್ಗು ಕೂಡ ಕಾಲ್ ಮಾಡ್ತಾರೆ. IFS ಬಂದ್ಬಿಟ್ಟು UPSC ವರ್ಕ್ ಮಾಡೋದು, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನರ್ ಅವ್ರು ಎನಿ ಡಿಗ್ರಿ ಅವರು ಅಲ್ಲಿ UPSC ಕಾಲ್ ಮಾಡಿದಾಗ ಅಪ್ಲೈ ಮಾಡಿ ಅಲ್ಲಿ ತಗೊಂಡು ಎನಿ ಡಿಗ್ರಿ BSc BSc ಅಂದರೆ ಸೈನ್ಸ್ ಆಗಿರಬೇಕು, ಸೈನ್ಸ್ ಆಗಿರಬೇಕು. IFS ಇಂಡಿಯನ್ ಫಾರೆಸ್ಟ್ ಸರ್ವಿಸ್ಗೆ UPSC ಮಾಡಿರಬೇಕು. ಡಿಗ್ರಿ ವಿತ್ ಸೈನ್ಸ್ ಗ್ರಾಜುಯೇಟ್ ಸೈನ್ಸ್ ಡಿಗ್ರಿ ಸೈನ್ಸ್ BSc ಆಗಿರ್ಬೋದು ಅಥವಾ ವೆಟರ್ನರಿ ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು. ಅಂದರೆ ಆರ್ಟ್ಸ್ ಕಾಮರ್ಸ್ ಬರೋದಿಲ್ಲ, ಅವರು IFSಗೆ ತೆಗಿಬೋದು. ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಅಂತ ಬರುತ್ತೆ IFS. ಅದಾದ ನಂತರ ACF ಪೋಸ್ಟ್ ಬರುತ್ತೆ. ACFಗೆ ಡಿಗ್ರಿ, ಅದು ಕೂಡ ಸೈನ್ಸ್ ಬ್ಯಾಕ್ಗ್ರೌಂಡ್ ಇರಬೇಕು. ಅದು ನಮ್ಮದು KPSC ಕಾಲ್ ಮಾಡುತ್ತೆ. ಸೊ KPSC ಕಾಲ್ ಮಾಡಿದಾಗ ಅದು ಕೂಡ ನಮಗೆ 50-50 ರಿಸರ್ವೇಷನ್ ಇರುತ್ತೆ. 50 ಫಾರ್ ಫಾರೆಸ್ಟ್ರಿ, 50 ಫಾರ್ ನಾನ್ ಅದರ್ ದ್ಯಾನ್ ಫಾರೆಸ್ಟ್ರಿ ವಿತ್ ಸೈನ್ಸ್ ಬ್ಯಾಕ್ಗ್ರೌಂಡ್. ಅವ್ರು ಕೂಡ ಅಪ್ಲೈ ಮಾಡಬೇಕು. ಯಾವ ನೋಟಿಫಿಕೇಶನ್ ಆಗುತ್ತೆ ನೋಡಿಕೊಂಡು ಮಾಡಬೇಕು. RFOಗೆ ಇಂದ ವಾಚರ್ಸ್ವರೆಗೂ ನಮ್ಮ ಡಿಪಾರ್ಟ್ಮೆಂಟ್ ಅವರೇ ಕಂಡಕ್ಟ್ ಮಾಡ್ತಾರೆ. RFOಗೆ ಮತ್ತು ನಮ್ಮದು ಡಿಪ್ಟಿ RFOಗೆ ಡಿಗ್ರಿ ಕ್ವಾಲಿಫಿಕೇಶನ್ ಇದೆ. ಅದರಲ್ಲೂ 50-50 ಇದೆ. 50 ಫಾರ್ ಫಾರೆಸ್ಟ್ರಿ ಗ್ರಾಜುಯೇಟ್ಸ್, 50 ಫಾರ್ ನಾನ್ ಫಾರೆಸ್ಟ್ರಿ ಗ್ರಾಜುಯೇಟ್ಸ್. ನಿಮ್ಮ ಡಿಗ್ರಿನೂ ಕೂಡ BSc ಸೈನ್ಸ್ ಆಗಿರಬೇಕು? ನಮ್ಮದು BSc ಸೈನ್ಸ್. ನಮ್ದಲ್ಲ ಫಾರೆಸ್ಟ್ರಿ ಸೈನ್ಸ್ ಬ್ಯಾಕ್ಗ್ರೌಂಡ್. ನೀವು ಸೈನ್ಸ್ ಮಾಡಿದ್ಮೇಲೆ ನಾವು BSc ಫಾರೆಸ್ಟ್ರಿ ಬರೋಕ್ಕಾಗುತ್ತೆ. ನಮ್ಮದು ಬ್ಯಾಚುಲರ್ ಆಫ್ ಸೈನ್ಸೇ ಬರುತ್ತೆ. ಯಾವುದೇ BSc ಸೈನ್ಸ್ ಬರುತ್ತೆ ಅವ್ರು ಮಾತ್ರ ಕ್ವಾಲಿಫೈಡ್ ಬರ್ತಾರೆ. ಓಕೆ, ಈ ಥರ ವಿಷಯಗಳು ನಮ್ಮ ಯುವಕರಿಗೆ ಗೊತ್ತೇ ಇರಲ್ಲ. ಡೈರೆಕ್ಟ್ ಡಿಗ್ರಿ ಆದ ನಂತರ ಯಾವುದು ಕಾಲ್ಫಾರ್ಮ್ ಮಾಡಿರ್ತಾರೆ ಅಂತ ಇದು ಒಂದು ಅಪ್ಲಿಕೇಶನ್ ತೊಗೊಂಡು ಫಿಲಪ್ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ, ಅಯ್ಯೋ ನಾನು ಇದನ್ನು ಮಾಡಿದ್ದೀನಲ್ಲ, ನನಗೂ ಕನಸಿತ್ತು ಅಂತ. ನಿಜವಾಗ್ಲೂ ಸರ್ ಈ ರೀತಿಯಾಗಿ ನಮ್ಮ ಸುತ್ತಮುತ್ತಲೇ ಸ್ನೇಹಿತರು ಹೇಳ್ತಾ ಇರ್ತಾರೆ. ಹಾಗಾಗಿ ಸ್ವಲ್ಪ ಅವ್ರಿಗೆ ನಾಲೆಡ್ಜ್ ಸಿಕ್ತು. ಇವಾಗ ನೋಡ್ತಾರೆ 10th ಅಲ್ಲಿ ಇದ್ದಾಗಲೇ ಇಂಥ ತಗೋಬೇಕು. ನೆಕ್ಸ್ಟ್ PUC ಸೈನ್ಸ್ ತಗೊಂಡ್ರೆ ನಮ್ದು ಇವಾಗ ಗಾರ್ಡ್ರಿಗೆಲ್ಲ ಬರುತ್ತೆ, ವಾಚರ್ಸ್ಗೆಲ್ಲ SLC ಇರುತ್ತೆ. ಸೊ SLC ಮೇಲ್ಗಡೆ ನಾವು ಇದು ಮಾಡ್ಕೊಂಡು. ನೀವು ಫಸ್ಟ್ ಟೈಮ್ ಆನೆ ನೋಡಿದಾಗ, ಆನೆ ಕ್ಯಾಂಪಿಗೆ ಬಂದಾಗ ನಿಮ್ಮ ಫೀಲ್ ಹೇಗಿತ್ತು ಸರ್? ಇದೆಲ್ಲ ತುಂಬ ಎಕ್ಸೈಟಿಂಗ್ ಏನೇ ನಮಗೂ ಕೂಡ. ಯಾಕಂದ್ರೆ ನಾವು ಆಲ್ಮೋಸ್ಟ್ ಫಾರೆಸ್ಟ್ರಿ ಮಾಡಿದ್ರು ಕೂಡ ನಮಗೆ ಒಂದು ಪ್ರತಿ ಸಲಿನ ಆನೆಗಳು ನೋಡಿದಾಗ, ವೈಲ್ಡ್ ಅನಿಮಲ್ಸ್ ನೋಡಿದಾಗ ತುಂಬಾ ಖುಷಿ ಆಗುತ್ತೆ. ನಾನು ಕೂಡ ಆ್ಯಕ್ಚುಲಿ MSc ಫಾರೆಸ್ಟ್ರಿ ವೈಲ್ಡ್ ಲೈಫ್ ಸ್ಪೆಷಲೈಸೇಷನ್ ಆಗಿರೋದು. ಸೊ ಫುಲ್ ಎಕ್ಸೈಟ್ ಆಗ್ತಿರುತ್ತೆ. ಮತ್ತು ಆಕ್ಟಿವಿಟೀಸು ಅದ್ರ ಏನು ಮಾಡ್ತದೆ ಅನ್ನೋದು ಪ್ರತಿಯೊಂದು ಡಾಟಾಸ್ ನಾವು ಕಲೆಕ್ಟ್ ಮಾಡಿಕೊಂಡು ಅದರಲ್ಲಿ ನಾವು ಯಾವ ರೀತಿ ಬಿಹೇವ್ ಮಾಡಬೇಕು, ಅದು ಯಾವ ರೀತಿ ಬಿಹೇವ್ ಮಾಡ್ತದೆ. ಅದರಲ್ಲೂ ಕೂಡ ಟೈಮ್ ಪೀರಿಯಡ್ಸ್ ಇರುತ್ತೆ. ಅದ್ರಲ್ಲಿ ಮದ ಬಂದಾಗ ಯಾವ ಥರ, ಮದ ಇಲ್ಲದೆ ಇರೋವಾಗ ಯಾವ ಥರ ಇರ್ತದೆ, ಅದಕ್ಕೆ ಫುಡ್ ಕ್ವಾಂಟಿಟೀಸ್. ಸೊ ಅದೆಲ್ಲ ನಾಲೆಜ್ ಇರೋದ್ರಿಂದ ನಮಗೂ ಕೂಡ ಎಕ್ಸೈಟ್ ಆಗಿರುತ್ತೆ. ನಾವು ಅದ್ರ ಕೂಡ ವರ್ಕ್ ಮಾಡೋದು ಫುಲ್ ಸಂತೋಷ ನಮಗೆ. ಆ್ಯಕ್ಚುಲಿ ನಮ್ಮದಲ್ಲಿ ಇವಾಗ ಸೌತ್ ಇಂಡಿಯಾದಲ್ಲೇ ಹೆವಿ ನಮಗೆ ಆನೆಗಳು ಸಿಗೋದು. ಅದರಲ್ಲಿ ಕರ್ನಾಟಕ, ಕೇರಳ, ಆಂಧ್ರ ಪ್ರದೇಶ. ಕರ್ನಾಟಕದಲ್ಲಿ ಇವಾಗ ನಮ್ಮದು ಲಾರ್ಜೆಸ್ಟ್ ಪಶ್ಚಿಮ ಘಟ್ಟಗಳಲ್ಲಿ. ಹೌದು, ಪಶ್ಚಿಮ ಘಟ್ಟದಲ್ಲಿ ಜಾಸ್ತಿ ಇರುತ್ತೆ. ಎಸ್ಪೆಷಲಿ ಕರ್ನಾಟಕದಲ್ಲಿ ಬಂದರೆ ನಮಗೆ ನಾಗರಹೊಳೆ, ಬಂಡೀಪುರದಲ್ಲೇ ಹೈಯೆಸ್ಟ್ ಸಿಗೋದು. ಅದು ಬಿಟ್ಟರೆ ನಮ್ಮಲ್ಲಿ ಶಿವಮೊಗ್ಗ ಅಥವಾ ಏನು ನಮ್ಮದು ವೆಸ್ಟರ್ನ್ ಘಾಟ್ಸ್ ಬೆಲ್ಟ್ ಇದೆ ಅಲ್ಲಿ ಸಿಗ್ತದೆ. ಅಂದರೆ ಇಡೀ ಇಂಡಿಯಾದಲ್ಲಿ ಸೌತ್ ಇಂಡಿಯಾದಲ್ಲೇ ನಮಗೆ ತುಂಬ ಜಾಸ್ತಿ ಬರೋದು. ಏನು ಸಂಖ್ಯೆ ಇದೆ ಸರ್ ಇವಾಗ? ಆಲ್ಮೋಸ್ಟ್ 5000+ ಸಮಥಿಂಗ್ ಇದೆ.